ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ನೆ ನಾನು ನಿನಗೊಂದು ಮುಖ್ಯವಾದ ಕೆಲಸ ಕೊಟ್ಟಿದ್ದೆ. ನೀನು ಅದನ್ನ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇಷ್ಟು ಬೇಗ ಸೋಲೊಪ್ಕೊಳ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾವುದೋ ಬಲಾಢ್ಯ ಶಕ್ತಿ ಇದೆ. ಅದೇ ನನ್ನ ತಡೆದು ಆ ದುರ್ಗನಿಂದ ದೂರ ಬರೋ ಹಾಗೆ ಮಾಡ್ತು. ಭಯಾನಕ ಶಕ್ತಿ. ಅದು ಭಯಾನಕ ಶಕ್ತಿ ಆದ್ರೆ ನಮ್ದು ರುದ್ರ ಭಯಾನಕ ಶಕ್ತಿ. ಅದು ಪ್ರಚಂಡ ಶಕ್ತಿ ಆದ್ರೆ ನಮ್ದು ಮಹಾ ಪ್ರಚಂಡ ಶಕ್ತಿ. ಇವತ್ತು ನಾನು ನಿನಗೆ ಮತ್ತೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ಅಪ್ಪಣೆ. ಯಾವುದೇ ಕಾರಣಕ್ಕೂ ಸೋಲೋ ಹಾಗಿಲ್ಲ. ಯಾವುದೇ ಸಮಜಾಯಿಷಿ ಬೇಡ ನನಗೆ. ನನಗೆ ಬೇಕಾಗಿರೋದು ಆ ದುರ್ಗನ ಪ್ರಾಣ ಅಷ್ಟೇ. ಆ ಪ್ರಾಣ ಇವತ್ತು ನಿಮ್ಮ ಕೈ ಸೇರಿದೆ. ದುರ್ಗಾ, ನಿಲ್ಲು 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 ನಿಲ್ಲು. ಅಪಾಯ ಅಪಾಯ, ಘೋರ ಅಪಾಯ. ನಿಲ್ಲು. ಬೇಡ ಬೇಡ, ಮೋಸದ ಬಲೆ ಬೇಡ. ಅಪಾಯ ಅಪಾಯ, ಮೋಸ, ಮೋಸಗಾತಿ. ಧ್ವನಿ ಸುಳ್ಳು, ಧ್ವನಿ ಸುಳ್ಳು. ಬಾ ದುರ್ಗಾ, ಬಾ, ಬೇಗ ಬಾ. ಇವತ್ತು ನಿನ್ನಿಂದ ನನಗೊಂದು ಉಡುಗೊರೆ ಬೇಕಾಗಿದೆ. ಏನ್ ಉಡುಗೊರೆ ಗೊತ್ತಾ? ಪ್ರಾಣ, ನಿನ್ನ ಪ್ರಾಣ. ಇದೇ ನೀ ನನಗೆ ಕೊಡ್ಬೇಕಾಗಿರೋ ದೊಡ್ಡ ಉಡುಗೊರೆ. ಎಸ್ ಎಸ್, ನೀನಿವತ್ತು ಸಾಯ್ಲೇಬೇಕು. ನನ್ನ ದಾರಿಗೆ ಅಡ್ಡ ಬರ್ತಾರೋ ನೀನು ಬದುಕೋದಕ್ಕೆ ಯೋಗ್ಯಳಲ್ಲ. ನಿನ್ನ ಸಾವು ನಿಶ್ಚಿತ, ನಿನ್ನ ಸಾವು ನಿಶ್ಚಿತ ದುರ್ಗಾ, ನಿಶ್ಚಿತ. ಅವಳು ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವಳನ್ನು ಕಾಪಾಡಬೇಕು. ನನಗೆ ಭಯ ಆಗ್ತಿದೆ. ಏನ್ ಮಾಡೋದೀಗ? ಪುಟ್ ಮೇಡಮ್, ಅಯ್ಯೋ ದೇವ್ರೆ, ಇವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಜಿಂಕೆ ವೇಷದಲ್ಲಿ ಮಾರೀಚ ರಾಕ್ಷಸ ರಾಮನ್ ಧ್ವನಿಯಲ್ಲಿ ಕೂಗಿದ್ರಿಂದಾನೆ ಸೀತಾ ಮಾತೆ ಮತ್ತೆ ಲಕ್ಷ್ಮಣ ದಾರಿ ತಪ್ಪಿದ್ದು. ದುರ್ಗಾ, ಪ್ಲೀಸ್ ದುರ್ಗಾ, ನನ್ನ ಮಾತು ಕೇಳು. ಅವಳು ಎಲ್ಲೂ ಹೋಗಿರಲ್ಲ, ರೂಮಲ್ಲೇ ಇದ್ದಾಳೆ. ಪುಟ್ ಮೇಡಮ್, ಇಲ್ಲ ಇಲ್ಲ, ಅಮ್ಮ ಅಮ್ಮ, ಇಲ್ಲಿವರೆಗೂ ಎಲ್ಲವೂ ನಾನು ಅಂದ್ಕೊಂಡು ಹಾಗೆ ನಡೀತಾ ಇದೆ. ಆದ್ರೆ ಈಗ ಈ ಆಟದಲ್ಲಿ ಅವನು ಭಾಗಿಯಾಗ್ತಾನೆ ಅಂದ್ರೆ ಅವನನ್ನ ನಾನೊಬ್ಳೆ ಎದುರಿಸೋದು ಅಸಾಧ್ಯ. ದಯವಿಟ್ಟು ಅಮ್ಮ, ನನಗೆ ನಿಮ್ಮ ಸಹಾಯ ಬೇಕು. ದಯವಿಟ್ಟು ನನಗೆ ಸಹಾಯ ಮಾಡಿ ಅಮ್ಮ, ನನಗೆ ಸಹಾಯ ಮಾಡಿ. ಈ ಸಲ ನಿನ್ನ ಶಕ್ತಿಯಿಂದನೂ ಏನು ಮಾಡೋದಕ್ಕಾಗೋದಿಲ್ಲ. ಅವರಿಬ್ರು ಕೊನೆ ಇವತ್ತೇ ಅಂತ ನಿಶ್ಚಯ ಆಗೋಗಿದೆ. ನನ್ನ ದಾರಿ ಗಡ್ಡ ಬರೋರ್ನ ನೀನಿವತ್ತು ಯಾವುದೇ ಕಾರಣಕ್ಕೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದಾನೊಂದು ಊರಲ್ಲಿ ಒಂದು ಮೈದಾನದಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಆ ಮೈದಾನದಲ್ಲಿ ಯಾವಾಗ್ಲೂ ಮಕ್ಕಳು ಆಟ ಆಡ್ತಾನೆ ಇದ್ರು. ಯಾಕೆ ಹಿತ, ಏನಾಯ್ತು? ದುರ್ಗಾ ಅದಕ್ಕೆ ನೆನ್ಪಾಗ್ತಿದಾರಾ? ಹಾಗಿದ್ರೆ ಹೋಗಿ ಅವ್ರನ್ನ ಮಾತಾಡ್ಸು, ಅವರಿಗೂ ಖುಷಿ ಆಗತ್ತೆ. ನೀನ್ ಅವ್ರ ಹತ್ರ ಹೋಗಿ ಕತೆ ಕೇಳಿಲ್ಲ ಅಂತ ಅವರು ವೇಟ್ ಮಾಡ್ತಿರ್ತಾರೆ. ಅವಳೇನು ಹೇಳಲ್ವಾ? ಅವ್ರೇನ್ ಹೇಳ್ತಾರೆ? ನೀನ್ ಅವ್ರ ಹತ್ರ ಹೋದ್ರೆ ತಾನೆ ಅವ್ರಿಗೂ ಖುಷಿ ಆಗತ್ತೆ. ಹಾಗಾದ್ರೆ ನಾನು ಈಗ್ಲೇ ಹೋಗ್ತೀನಿ. ಹಾ, ಇನ್ನೊಂದು ಕ್ಷಣ ತಡೆದಿದ್ರು ಪ್ರಾಣ ಪಕ್ಷಿ ಹಾರಿರೋದು.
ಯಾಕೆಂದ್ರೆ ಅದರಿಂದ ಹಿತನ್ ಪ್ರಾಣಕ್ಕೆ ಅಪಾಯ ಆಗೋ ಸಾಧ್ಯತೆ ಇತ್ತು. ಹಿತನ್ ಪ್ರಾಣಕ್ಕೆ ಏನೂ ಆಗ್ಬಾರ್ದು, ಅದು ನನಗೆ ಬಹಳ ಮುಖ್ಯ. ಮುಂದೆ ಅವಳನ್ನ ಬಲಿ ತಗೊಳ್ಳೋಳು ನಾನೇ ಆಗಿರ್ಬೋದು, ಆದ್ರೆ ಈಗ ಸದ್ಯಕ್ಕೆ ಅವಳ ರಕ್ಷಕಿನೂ ನಾನೇ ಅನ್ನೋದನ್ನ ಮರಿಬಾರ್ದು. ಬಾ ಬಾ, ಉಪಟಳ ಸಾಕು, ಇಲ್ಲ ಉಳಿಗಾಲ. ಬಾ ಬಾ. ಆ ಹಿತನಿಗೋಸ್ಕರ ದುರ್ಗುನ್ನ ಉಳಿಸ್ದೆ, ಹಾಗಂತ ನಾನು ಅವಳನ್ನ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಅನ್ಕೋಬೇಡ. ನಾನ್ ನೀನು ಕೊಟ್ಟಿರೋ ಆಜ್ಞೆ ಇನ್ನೂ ಹಾಗೆ ಇದೆ. ಈಗ್ಲೂ ನೀನು ಅವಳನ್ನ ಮುಗಿಸ್ಬೋದು. ಏನಿದು? ಇದ್ದಕ್ಕಿದ್ದಾಗೆ ಏನಾಯ್ತು? ಅಷ್ಟೊಂದು ಶಕ್ತಿ ಯಾರಿಗಿದೆ? ಹೇಗೆ ಹೇಗೆ ಕರ್ಣಪಿಶಾಚಿ ನೆಳ್ಕೊಂಡು ಹೋಯ್ತು? ಅಷ್ಟೊಂದು ಶಕ್ತಿ ಯಾರಿಗಿದೆ? ಎಲ್ಲಿ ಹೋದ್ರು ನನ್ನ ಹಾದಿಗೆ ಇವನೇ ಅಡ್ಡ ಬರ್ತಿದ್ದಾನಲ್ಲ. ಕರ್ಣ ಪಿಶಾಚಿನಿ ಕತೆ ಮುಗಿಸೋ ಅಷ್ಟೇ ಸೊಕ್ಕ ನಿನ್ಗೆ? ಯಾಕೆ ಯಾಕೆ? ಓ, ಅಂಬಿಕನ್ ಮೇಲೆ ದಾಳಿ ಮಾಡ್ತು ಅಂತನಾ? ಯಾಕೆ?